ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ವಿಚಾರದ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕೆಲ ಸ್ಪಷ್ಟನೆಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತು. ನಾನು ಪಕ್ಷದ ಕಾರ್ಯಕರ್ತನಾಗೇ ಇರೋದಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಗೆ ನಾನು ತೊಂದರೆ ಕೊಡಲ್ಲ ಅನ್ನೋದರ ಮೂಲಕ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಿನ್ನೆ ಅಷ್ಟೇ ಅವರು ವಿದೇಶದಿಂದ ಬಂದಿದ್ದಾರೆ. ಅವರನ್ನು ಭೇಟಿಯಾಗಿ ತೊಂದರೆ ಕೊಡೋದಕ್ಕೆ ನಾನು ಬಯಸಲ್ಲ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಜನವರಿ 25ಕ್ಕೆ ಅಹಿಂದ ಸಮಾವೇಶ ನಡೆಸಬೇಕಂತ ಅನ್ಕೊಳ್ತಾ ಇದ್ರಲ್ಲ ಸಿಎಂ ಆಪ್ತೇಷ್ಟರು, ಅದಕ್ಕೂ ವ್ಯಂಗ್ಯವಾಡಿದ್ದಾರೆ. ಸಮಾವೇಶ ಮಾಡೋರ್ಗೂ ಒಳ್ಳೇದಾಗಲಿ ಅಂತ ಅಂದಿದ್ದಾರೆ ಡಿ ಕೆ ಶಿವಕುಮಾರ್. ಆ ಮೂಲಕ ನಾನೇ ಒಂದು ಹೆಜ್ಜೆ ಕೆಳಗೆ ಇಳಿತಾ ಇದ್ದೀನಿ ಅನ್ನೋ ಸಂದೇಶ ಕೊಟ್ರ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರಿ ಸರ್ ನೀವು. ಆದರೆ ರಾಜಣ್ಣ ಅವರು ಹೇಳಿದ್ದಾರೆ ಎಂ ಕೃಷ್ಣನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಹಕಾರ ನೀಡಿರಬಹುದು ಅಂತ ಹೇಳಿದ್ದಾರೆ ಸರ್. ನೇರವಾಗಿ ಬಹಳ ಸಂತೋಷ. ಕೃಷ್ಣ ಅವ್ರು ಇಲ್ವಲ್ಲ, ಈಗ ದೇವರಲ್ಲಿ ಕೇಳ್ಕೊಬರ್ತೀನಿ. Sir, a CCTV has come to light of Bangalore where a woman was assaulted by a man named as Naveen. BJP is saying that law and order is completely collapsed in Karnataka. How do you respond to that, sir? Shall I send a list of the such things? ಸೊ ನಾನು ಪಕ್ಷದ ಕಾರ್ಯಕರ್ತನಾಗೆ ಇರೋದಕ್ಕೆ ಬಯಸ್ತೇನೆ, ರಾಹುಲ್ ಗಾಂಧಿಗೆ ತೊಂದರೆಯನ್ನು ಕೊಡಲ್ಲ ಅನ್ನೋದರ ಮೂಲಕ ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಇಲ್ವಾ ಅನ್ನೋದಕ್ಕೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಅದಾದ ನಂತರ ಅಹಿಂದ ಸಮಾವೇಶದ ಬಗ್ಗೆ ಕೂಡ ಮಾತಾಡಿದ್ದಾರೆ. I can't disclose what all we discussed. We all have joined together, we have worked together, we have brought government together, and every party worker of the state has given their life, given their sweat, and all of them could support to win. And I am very grateful to the people of this Karnataka that they gave us a massive mandate, and whatever we had promised to them, we have delivered to them. We will continue to do so. And I am very happy. The High Command also gave me a very free hand. Myself and all the team, we all are to as a team. It is not only D.K. Shivakumar or Siddaramaiah. All the legislators, candidates, the cadres. ಡಿ ಕೆ ಶಿವಕುಮಾರ್ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ತ್ಯಾಗ ಪರ್ಮನೆಂಟ್ ಅನ್ನೋದು ಪ್ರಶ್ನೆ, ಅಥವಾ ಅಂದುಕೊಂಡ ಹಾಗೆ ಅವರ ಪ್ರಯತ್ನಗಳು ಫಲ ಕೊಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ವೈರಾಗ್ಯ ಬಂದು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಾ, ಒಂದು ಕುತೂಹಲ ಅಂತೂ ಇದೆ. ಪದೇ ಪದೇ ದೆಹಲಿಗೆ ಹೋಗ್ತಾ ಇರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ರಾಹುಲ್ ಗಾಂಧಿಗೆ ನಾನು ತೊಂದರೆ ಕೊಡಲ್ಲ, ನನ್ನ ಪಟ್ಟೇನಿದೆ ಅದನ್ನು ನಾನು ಅವ್ರ ಮುಂದೆ ಇಡಲ್ಲ ಅನ್ನೋದರ ಮೂಲಕ ಸ್ವಲ್ಪ ಮೆಲೋಡೌನ್ ಆದ್ರ ಒಂದು ಹೆಜ್ಜೆನ ಇವರೇ ಹಿಂದೆ ಇಡ್ತಾ ಇದ್ದಾರೆ, ಅಥವಾ ಪ್ರಸ್ತುತ ಬೆಳವಣಿಗೆಗಳು ಡಿ ಕೆ ಶಿವಕುಮಾರನ್ನು ಡಿಸ್ಟರ್ಬ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ವೈರಾಗ್ಯ ಬಂತ. ವೈರಾಗ್ಯ ಬರೋದು ಯಾರಿಗೆ? ಮಹತ್ವಾಕಾಂಕ್ಷೆ ಇಲ್ಲದವರಿಗೆ. ಇವರಿಗೆ ಮಹತ್ವಾಕಾಂಕ್ಷೆ ಇದೆ, ಆದರೂ ಈ ರೀತಿ ಮಾತುಗಳನ್ನ ತೊಂದರೆ ಕೊಡಲ್ಲ, ನಾನೇ ಒಂದು ಹೆಜ್ಜೆ ಹಿಂದೆ ಇಡ್ತೀನಿ ಅನ್ನೋದರ ಮೂಲಕ ತ್ಯಾಗ ಆ ಸಂದೇಶ ಕೊಡ್ತಿದ್ದಾರೆ ಅನ್ನೋದು ಕುತೂಹಲ. Under the guidance of Srimati Sonia Gandhi, whatever they take a call, all will look into it, and there is a working committee to it, and one or two leaders like me or workers like me should be on a basic principle of the political party. So no names should be speculated. We believe in leadership. We believe in nothing is there. Any day Congress party can take a decision. No, discipline is more important. I don't want anyone to make any confusion. Rahul Gandhi has walked from the Kanyakumari to Kashmir, and he has given a big strength to this country and when the party was in crisis. So he is taking the lead. There is no such discussion as of now. Under the guidance ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತಿನ ಒಳಾರ್ಥ ಏನು ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್. ವೈರಾಗ್ಯ ಅನ್ಬೇಕಾ ಅಥವಾ ತ್ಯಾಗದ ಮಾತುಗಳು ಅನ್ಬೇಕಾ, ಅಥವಾ ಏನೇ ಯೋಚನೆ ಮಾಡಿದ್ರು ಕೂಡ ಫಲ ಕೈ ಕೊಡ್ತಿಲ್ಲ, ಹೀಗಾಗಿ ಅನಿವಾರ್ಯವಾಗಿ ಒಂದು ಹೆಜ್ಜೆ ಹಿಂದೆ ಇಡ್ತಿದ್ದೀನಿ ಅನ್ನೋ ಸಂದೇಶ ಕೊಟ್ರ?
ಮಮತಾ ನೋಡಿ, ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಬಹಳ ಆಸಕ್ತಿಯುತ ಅಂದ್ರೆ ಈ ಹಿಂದೆ ಕೊಡ್ತಾ ಇದ್ದಂತ ಹೇಳಿಕೆಗಳಿಗೂ ಇವತ್ತಿನ ಕೊಡ್ತಾ ಇರುವಂತ ಹೇಳಿಕೆಗಳಿಗೆ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಕೇವಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂತ ಊಹಾಪೋಹಗಳು. ನಮ್ಮ ನಡುವೆ ಆ ರೀತಿಯಾದಂತ ಯಾವುದೇ ಚರ್ಚೆಗಳಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರ ಜೊತೆಗೂ ಸಾಮಾನ್ಯವಾಗಿ ಮಾಡ್ತೀವಿ. ಅದೇ ರೀತಿ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿರುವಂತದ್ದು. ಅದರಲ್ಲಿ ಏನು ಕೂಡ ವಿಶೇಷ ಇಲ್ಲ. ನಾನು ನಿಮ್ ಜೊತೆಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತೀನಿ, ಅಧಿಕಾರಿಗಳ ಜೊತೆಗೂ ಕೂಡ ಮಾಡ್ತೀವಿ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂತ ಅಗತ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸದ್ಯಕ್ಕೆ ನಮ್ಮ ನಡುವೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿರುವಂತದ್ದು. ಮತ್ತೆ ದೆಹಲಿಯಲ್ಲಿ ನಾನು ಯಾವುದೇ ನಾಯಕರನ್ನ ಕೂಡ ಭೇಟಿ ಮಾಡ್ತಾ ಇಲ್ಲ. ಸದ್ಯಕ್ಕೆ ಯಾವ ನಾಯಕರು ಕೂಡ ಲಭ್ಯ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ನಾನು ಯಾವ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇಲ್ಲ. ಆ ಬಗ್ಗೆ ಯಾವುದೇ ರೀತಿಯಾದಂತ ಚರ್ಚೆಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. DCM DK ಶಿವಕುಮಾರ್ ಅವರ ಈ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಯಾವುದೇ ಬೆಳವಣಿಗೆಗಳು ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಅವರು ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.